ಹೆಂಡತಿ ದಪ್ಪ ಇದ್ದಾಳೆನ್ನೋ ಒಂದೇ ಒಂದು ಕಾರಣಕ್ಕೆ ಪಾಪಿ ಪತಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಅವಳ ಗಂಟಲನ್ನ ಹಿಸುಕಿ ಕೊಲೆಗೈದಿದ್ದಾನೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹಣಸಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. 29 ವರ್ಷದ ಪ್ರಿಯಾಂಕಾ ಕಮಲಾಕರ್ ಕೊಲೆಯಾದಂತಹ ಮಹಿಳೆ. ಪಾಪಿ ಪತಿ ಬಸವರಾಜ್ ಒಡ್ಡರ್ನಿಂದ ಕೊಲೆಯಾಗಿದ್ದಾಳೆ ಈ ಮಹಿಳೆ. 2024ರಲ್ಲಿ ಪ್ರಿಯಾಂಕಾಳನ್ನ ಮದುವೆಯಾಗಿದ್ದ ಬಸವರಾಜ್ ಮದುವೆಯಾದ ಒಂದೇ ವರ್ಷದಲ್ಲಿ ಬಂಗಾರ ತರುವಂತೆ ಕಿರುಕುಳ ಕೊಡ್ತಾ ಇದ್ದಂತೆ. ತವರು ಮನೆಯಿಂದ ಬಂಗಾರ ಹಣ ತರುವಂತೆ ಪದೇ ಪದೇ ಪೀಡಿಸ್ತಾ ಇದ್ದಂತೆ. ಬಳಿಕ ನೀನ್ ದಪ್ಪ ಇದ್ದೀಯಾ, ಗರ್ಭಿಣಿ ಆಗಲ್ಲ ಅಂತ ಹೇಳಿ ಆಕೆಗೆ ಕಿರುಕುಳ ಕೊಟ್ಟಿದ್ದು ನಿನ್ನೆ ಕೊಲೆಗೈದಿದ್ದಾನೆ ಈ ಪಾಪಿ. ಅದೇ ಕಾರಣಕ್ಕೋಸ್ಕರ ಕಳೆದ 2 ದಿನಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸೋಮವಾರ ರಾತ್ರಿ ಪ್ರಿಯಾಂಕಾಳ ಕತ್ತು ಹಿಸುಕಿ ಬಸವರಾಜ್ ಕೊಲೆ ಮಾಡಿದ್ದಾನೆ. ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿ ಬಸವರಾಜ್ನನ್ನ ಬಂಧಿಸಿದ್ದಾರೆ. 25 ಬಂದಿದ್ರು ಸರ್ ಅವರು, ಬಸವರಾಜ್ ಅಂತ ನಮ್ಮ ತಂಗಿಯರ ಗಂಡ. ಒಂದು 26 ಕರ್ಕೊಂಡು ಹೋಗಿದ್ರು. ಊರಲ್ಲಿ ಜಾತ್ರೆ ಇದೆ ಅದಂತೇಳಿ ಸ್ವಲ್ಪ ಮೈಂಡ್ ವಾಶ್ ಮಾಡಿ ಬರಲ್ಲ ಅಂತಂದ್ರು ಬ್ಯಾಡ ಅಂತಂದ್ರು ಒತ್ತಾಯಪೂರ್ವವಾಗಿ ಕರ್ಕೊಂಡು ಬಂದಿದ್ದರು. ಆಂಜನೇಯಂದ್ರ ಬೆಟ್ಟ ಹಂಗೆ ಹುಲಿಗೆಮ್ಮ ಟೆಂಪಲ್ ನೋಡಿ ಅಲ್ಲಿ ಆ ಡೇಟಾಗಿ ನೆಕ್ಸ್ಟ್ ಡೇ ಬಂದು ಇಲ್ಲಿ ರಾತ್ರಿ 11:30 ಹಂಗೆ ಕುತ್ತಿಗೆಗೆ ಸಾಯಿಸಿದ್ದೀನಿ. ಇಲ್ಲ, ಕರೆಕ್ಟ್ ಇದ್ದರು. ಯಾವಾಗ ಊರಿಗೆ ಬರ್ತಾಗ ಜಗಳ ಮಾಡಿ ಹೋಗ್ತಿದ್ವಿ. ಒಂದು ದಿವಸ 2 ದಿವಸ ಚೆನ್ನಾಗಿರ್ತಿದ್ವು, ಆಮೇಲೆ 3 ದಿವಸ ಊರಿಗೆ ಹೋಗೋಕ್ಕೆ ಯಾವಾಗತ್ತದ ಜಗಳ ಮಾಡಿ ಹೋಗ್ತಿದ್ವಿ. ಹಾಂ, ಯಾರ ಸಂಬಂಧ ಜಗಳ? ಸುಮ್ಮನೆ ಬಂದು ಜಗಳ ಆಡ್ತಿದ್ವಿ. ನೌಕರಿ ದುಡ್ಡು ಕೊಡು ಅದು ಕೊಡು ಅನ್ಕೊತ ಮಾಡ್ತೀವಿ ನಾವು. ವರದಕ್ಷಿಣೆ ಸಂಬಂಧ ಏನಾದರೂ ಬರ್ತೀನೋ ಜಗಳ ಆಡ್ತೀನೋ, ಇದು ವಾಟ್ಸಪ್ ಕಾಲ್ ಮಾಡಿ ಅಂದಿಸ್ತೇವೆ, ನೀವು ಹೊಡೆದಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತಿದ್ವಿ ನಾವು. ಅವ್ರ ತಾಯಿ ತಂದೆಗೆ ಭೀ ಹೇಳಿದೆವು, ಹಿಂಗೆ ಮಾಡ್ತಾಯಿದ್ದಾನೆ ಹಿಂಗೆ ಮಾಡ್ತೀನಿ. ಇಲ್ಲಪ್ಪ ಇದೊಂದು ಸತಿ ನೋಡಿರಿ ಮಾಡಿರಿ ಅಂತ ಅವ್ರು ಬಂದರು. ಅವ್ರಿಗೆ ಎಷ್ಟು ಹೇಳಿದ್ರು ಭೀ ಅಷ್ಟು ಇಲ್ಲ. ಇದು ಅವ್ರ ತಾಯಿ, ಅವ್ರ ತಂದೆ, ಅವ್ರ ತಮ್ಮ, ಅವ್ರ ತಂಗಿ, ನಾವು ಆಲ್ಸೋ ಫ್ಯಾಮಿಲಿ ಕುಂತು ಮಾಡಿದೆ ಇದಾಗ್ತದೆ ಸರ್. ಅವ್ರು ಏನು ಮಾಡಿದ್ರು ಕೆಲಸ? ಏನು ಯಾರು? ಗಂಡ ಏನು? ನಮ್ಮ ಸಿಸ್ಟರ್ ಸ್ಟಾಫ್ ನರ್ಸ್ ಸರ್. ಅವ್ರ ಗಂಡ ನಮ್ಮ ಕುಸ್ತಿ ಪೈಲವನಂತೆ. ನಿಮ್ಮ ಕುಸ್ತಿ ಪೈಲವನ ಹಿಂಗೆ ಮಾಡ್ತೀನಿ ನಾನು. ಅವನಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು, ಇನ್ನೊಂದು ಹೆಣ್ಮಗಳು ಈ ಟೈಪ್ ಆಗಬಾರ್ದು ಅಂತೇಳಿ ನಾನು ಹೊಂದಿದ್ದೀನಿ. ಎಲ್ಲಲಿಂಗ್ ಅಂತ ಏನಾಗ್ಯದ ಅಂತಂದ್ರೆ ಸರ್, ನಮ್ಮ ಚಿಂಚೋಳು ನಮ್ಮ ಮನೇಲಿಂತ ಶುಕ್ರವಾರ ದಿವಸ ಕರ್ಕೊಂಬಂದಾನೆ ಸರ್. ಅಂಜನೇಯದ್ರ ಬೆಟ್ಟಕ್ಕೆ ತಿರುಗಿಸ್ಯಾನ ಸರ್, ಮತ್ತು ಹುಲಿಗಮ್ಮಗೆ ಅಂತ ತಿರುಗಿಸ್ಯಾನ ಸರ್. ಸಾಟರ್ಡೇ ಅಲ್ಲಿ ಹೋಗ್ಯಾನ ಸರ್. ಅವ್ರ ಊರಿಗೆ ಸ್ವಂತ ಊರಿಗೆ ಹೋಗ್ಯಾನ ರೀ. ಸ್ವಂತ ಊರಿಗೆ ಹೋಗಿ ಕಿಸಿಂದ ಏನು ಮಾಡ್ಯಾನ ರೀ, ದಿನನಿತ್ಯ ಅವ ಟಾರ್ಚರ್ ಕೊಡೋದು. ದಪ್ಪ ನಿನ್ನ ಮಕ್ಕಳು ಆಗಲ್ಲ, ಅದು ಆಗಲ್ಲ, ಇನ್ನೊಂದು ಮಾಡ್ಕೋತೀನಿ ಲಗ್ಗನು. ರಾತ್ರಿ 11 ಗಂಟೆಗೆ ನಮ್ಮ ಅಕ್ಕಗೆ ಮಾತಾಡೋ ಹುಡುಗಿ ಅವ್ವ ನನಗೆ ದಿನ ಮಾತು ಅದೇ ಟೈಪ್ ಹೊಡ್ಲೇತಾನ, ಅದೇ ಟೈಪ್ ಟಾರ್ಚರ್ ಕೊಡ್ಲತ್ತಾನ, ನಾನು ನಾಳೆಗೆ ಹೊಂಟೀನಿ ಅಂತ ಅಂದಾಳ್ರಿ. ನಾಳೆಗೆ ಯಾಕೆ ಹೋತಿ ಇವತ್ತಿಲ್ಲೇ ಮುಗಿಸ್ತೀನಿ ಅಂಥೇಳಿ ಕುತ್ತಿಗೆ ಹಿಗಿಸಿ ಮುಗಿಸ್ಬಿಟ್ಟಾನೆ ಸರ್. ರೊಕ್ಕ ತೊಗೊಂಬ, ಬಂಗಾರ ತೊಗೊಂಬ ಅಂಥೇಳಿ ಟಾರ್ಚರ್ ಅದು ಅಂದ್ರಿ. ಮಕ್ಕಳಾಗಲಿ ಟಾರ್ಚರ್ ಅಂದ್ರಿ. ಅದು ಹೆಚ್ಚಿನಂದ್ರೆ ಅವ್ರ ತಾಯಿ ಬಸ್ಸನ ತಾಯಿದೆ ಟಾರ್ಚರ್ ಹೆಚ್ಚೈತೆ ರೀ. ಅವ್ರ ಅಪ್ಪಂದು ಅಷ್ಟೇ ರೀ, ತಮ್ಮಂದು ಅಷ್ಟೇ ಐತೆ ಸರ್. ತದನಂತರ ಏನಾಗಿದೆ ಸರ್, ಈಗ ಅವ್ನು ಕುತ್ತಿಗೆ ಹಿಗಿಸಿ ಎದೆ ಮೇಲೆ ಕುಂತಿ ಅವ್ನ ಬಾಡಿ ವೇಟ್ 100 kg ಅನ್ ಸರ್. ಅವ ಇದ್ದ ಕೈ ಮ್ಯಾಗ ಕಾಲುಗಳು ಇಕ್ಕ್ಯಾನ ಸರ್. ಕುತ್ತಿಗೆ ಹಿಗಿಸ್ಯಾನ ಸರ್, ಮಾರಿ ಹೊಡೆದಾನ ರೀ. ಹಾಂ, ಪೈಲ್ವಾನಗಿರಿ ಅಂತ ನೋಡಿ ಸರ್, ಕುಸ್ತಿ ಪಟು ಅಂತ ನೋಡಿ ಸರ್. ಇಲ್ಲೇ ಇದೆ, ಇಲ್ಲಿ ಹಾಂ ಪೈಲ್ವಾನ್ ಅಂತ ನೋಡಿ ಸರ್. ಹಾಂ, ಏನಾಗ್ಬೇಕಂತಾರೆ ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಸರ್. ಮತ್ತು ಹೀಗಾಗಾದ್ರೆ ಜೈಲು ಹೊರಗೆ ಬರಬೇಡ, ಗಲ್ಲು ಶಿಕ್ಷೆ ಆಗ್ಬೇಕು ಅವನಿಗೆ, ಅಷ್ಟೇ ಸರ್. ನಮ್ಮದು ಇದು ಆಸೆ ಸರ್, ಆಸೆ ಇದೆ ಸರ್. ನಿಮ್ಮ ಹೆಸರು? ರಾಮಯ್ಯ ವೆಂಕಯ್ಯ ಕಮಲಾಕರ್. ಅವ್ರು ಚಿಕ್ಕಪ್ಪ ಆಗ್ಬೇಕು ಸರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.